ನೋಡಿ, ಇವತ್ತಿನ ದಿವಸ ನಾವು ಜಗತ್ತಲ್ಲಿರ್ತಕ್ಕಂಥ ಎಲ್ಲ ವ್ಯಕ್ತಿಗಳಿಗೆ ಎಲ್ಲ ಒಂದು ಪುರಸ್ಕಾರಗಳು ಸಿಗ್ತಾ ಇರುತ್ತೆ. ಈ ಪುರಸ್ಕಾರದಲ್ಲಿ ಇವರಿಗೆ ಬಂದಿರತಕ್ಕಂಥ ಸಾಕಷ್ಟು ಡಾಕ್ಟರೇಟ್ಗಳು, ಏನೋ ಒಂದೋ ಎರಡೋ ಅಂದರೆ ಪರವಾಗಿಲ್ಲ, ಅಷ್ಟೊಂದು ಡಾಕ್ಟರೇಟ್ಗಳು ಬಂದಿರತಕ್ಕಂಥ ವಿಚಾರ. ಪಕ್ಕದಲ್ಲಿ ಇವತ್ತು ಡಾಕ್ಟರ್ 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 ಅಂತ ಎಷ್ಟು ಸರಿ ಡಾಕ್ಟರ್ ಹೇಳೋಗುತ್ತೆ. ಈಗ ಒಂದು ಪೀಠಾಧಿಪತಿಯಾಗಿ ಕೂತ್ಕೊಂಡಾಗ ಶ್ರೀ ಸೋ ಅಂಡ್ ಸೋ ಅಂತ ಹಾಕಿರ್ತಾರೆ. ಇಲ್ದರೆ ಇನ್ನೊಬ್ಬರಿಗೆ ಸ್ವಲ್ಪ ಮಟ್ಟಿಗೆ ವಯಸ್ಸಾಯಿತು, ಜಾಸ್ತಿ ಆದರು ಅಂದರೆ ಅವ್ರ ಜೊತೆ ಒಂದು ಶಿಷ್ಯವರ್ಗನೂ ಬಂದಿದೆ, ಅವರಿಗೆ ಇನ್ನೊಬ್ಬರು ಚಿಕ್ಕ ಶಿಷ್ಯರು ಮಾಡಿದ್ದಾರೆ ಅಂದರೆ ಶ್ರೀ ಶ್ರೀ ಅಂತ ಬರುತ್ತೆ. ಅದಾದ ಮೇಲೆ ಜಗದ್ಗುರುಗಳು ಅನ್ಸ್ಕೊಂಡ್ಬಿಟ್ಟಾಗ 3 ಶಿಷ್ಯರಾಗಿ ಅಂದರೆ 3 ತಲೆಮಾರು ನೋಡಿಬಿಟ್ರೆ ಜಗದ್ಗುರುಗಳಾಗ್ತಾರೆ. ಆಗ ಶ್ರೀ 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 ಅಂತ 3 ಸರಿ ಹೋಗುತ್ತೆ. ಇಂಥ ಒಂದು ಡಾಕ್ಟರೇಟ್ ಪದವಿಯನ್ನು ಅವರು ಯಾವ ಕಾಲಕ್ಕೂ ಅಪೇಕ್ಷೆನೂ ಪಟ್ಟಿಲ್ಲ. ತಮಗೆ ತಾವಾಗೇ ಬರ್ತಾ ಇರೋ ಸಾಧನೆ ಜೊತೆಗೆ ಅದು ಒಂದೊಂದಾಗಿ ಸೇರ್ತಾ ಬಂತು. ನವಿಲ್ಗೆರೆಗಳು ತಮ್ಮ ಶಿರಸ್ಸಿನ ಮೇಲೆ ಹೀಗೆ ಜೋಡಿಸ್ತಾ ಇದ್ದ ಹಾಗೆ. ಆದರೆ ಒಂದೇ ಒಂದು ನಮಗೇನು ಅಂದರೆ, ಅವ್ರ ಅಪೇಕ್ಷೆ ಪಡದೆ ಹೋಗಲಿ. ಇವತ್ತಿನ ದಿವಸ ನಾವುಗಳೇನು ಹೇಳ್ತೀವಿ, ಡಾಕ್ಟರ್ ರಾಧಾಕೃಷ್ಣ ಅಂತ ಹೇಳ್ತೀವಿ, ಸರ್ ಎಂ ವಿಶ್ವೇಶ್ವರಯ್ಯ ಅಂತೀವಿ. ಇವರೆಲ್ಲ ಭಾರತ ರತ್ನ. ಭಾರತಗಳಲ್ಲಿ ಇವತ್ತು ಒಂದೊಳ್ಳೆ ರತ್ನ, ಅಮೂಲ್ಯವಾದ ರತ್ನ. ಇಂಥ ಒಂದು ರತ್ನ ಸಿಗಬೇಕಾದ್ರೆ ಜನ್ಮ ಜನ್ಮದಲ್ಲಿ ಪುಣ್ಯ ಮಾಡಿರಬೇಕು. ಅದಾದಮೇಲೆ ಎಷ್ಟೋ ಜನ ವಿದ್ವಾಂಸರಾಗಿರ್ತಕ್ಕಂಥ ಎಷ್ಟೋ ಅವರ ಸಹಪಾಠಿಗಳಿದ್ದಾರೆ. ಇವರೆಲ್ಲ ಸಹಪಾಠಿಗಳು ವಿದ್ಯಾರ್ಥಿಗಳಾಗಿದ್ದರು ಗುರುಗಳ ಹತ್ರ. ಚಿಕ್ಕ ಹುಡುಗರಿಂದ ನೋಡಿದಾಗ ಇವರೆಲ್ಲ ಭಾಳ ದೊಡ್ಡ ವಯಸ್ಸಿನವರು. ತದನಂತರ ಈಗ ಅವರೆಲ್ಲ ದೊಡ್ಡ ಬೆಳೆದು ನಿಂತು ಮೊಮ್ಮಕ್ಕಳವರೆಗೂ ಬಂದಿದ್ದಾರೆ. ಗುರುಗಳು ಇನ್ನೂ ಅಷ್ಟು ವಯಸ್ಸು ಅಂದರೆ ನೋಡಿ, ಒಂದು ಸುಮಾರು ನಂಬುತ್ತಿರೋ ಬಿಡ್ತಿರೋ 6 ತಲೆಮಾರುಗಳ ಕಾಲದಲ್ಲಿ ಇವರೆಲ್ಲ ವಂಶಸ್ಥರನ್ನ ನೋಡ್ಬಿಟ್ಟಿದ್ದಾರೆ. ಅಂದರೆ ಒಂದು ಪ್ರೊಫೆಸರ್ ಆಗಿರ್ತಾರೆ, ಅವ್ನ ಮೊಮ್ಮಗ, ಮೊಮ್ಮಗನಿಗೆ ಮಗುವ, ಇನ್ನೂ ಮೊಮ್ಮಗ. ಇವರು ಶಿವಕುಮಾರ ಸ್ವಾಮಿಗಳು 104. ಎಷ್ಟು 6 ತಲೆಮಾರುಗಳು ದಾಟ್ತಾ ಹೋಗ್ತಾ ಇದೆ. 20 ವರ್ಷಕ್ಕೆ ನಾವು ಲೆಕ್ಕ ಹಾಕೊಂಡ್ರೆ ಎಷ್ಟೆಷ್ಟು ಬೇಗ ಕಾಲ ಹೊಟ್ಟೋಗುತ್ತೆ ಅಂತ. ಅದಕ್ಕೆ ಈ 104 ವರ್ಷಕ್ಕೆ ಕಾಲ ಹೇಳೋಕ್ಕೆ 24ನೇ ತಾರೀಕು ಅವರು ಹುಟ್ಟುಹಬ್ಬನ ಆಚರಣೆಯನ್ನು ಭಾಳ ಸಲೀಸಾಗಿ ಸರಳವಾಗಿ ಮಾಡ್ಕೋಬೇಕು ಅಂತ ಅಂದ್ಕೊಂಡ್ರು. ಆದರೆ ಸಲೀಸಾಗಿ ಸರಳವಾಗಿ ಮಾಡ್ಕೋಬೇಕು ಅಂದರೆ ಶಿಷ್ಯರು ಬಿಡಬೇಕಲ್ಲ, ಎಷ್ಟೋ ಶಿಷ್ಯರು. ಅದರಿಂದ ನಿಮ್ಮೆಲ್ಲರಿಗೂ ಏನು ಅಂದರೆ, ಈ ಕಾರ್ಯಕ್ರಮ ನೋಡ್ತಾ ಇರ್ತಕ್ಕಂಥ ವಿದೇಶದಲ್ಲಿ ಇರ್ತಕ್ಕಂಥವ್ರು ಇನ್ನೊಂದು ಸದಾವಕಾಶ ಅಂದರೆ ಎಲ್ಲರೂ ಬಂದು ಗುರುಪಾದಾರವಿಂದಕ್ಕೆ ನಮಸ್ಕರಿಸ್ತಾ, ಯಾರೂ ಅವ್ರನ್ನ ಡಿಸ್ಟರ್ಬ್ ಮಾಡಬೇಡಿ. ಬಂದು ನಮಸ್ಕಾರ ಮಾಡಬೇಕಾದ್ರೆ ಫಸ್ಟ್ ನೀವು ಮಾಡಬೇಕಾದ್ರೆ ಡಿಸಿಪ್ಲಿನ್, ಸೈಲೆನ್ಸ್, ಪಿನ್ ಡ್ರಾಪ್ ಸೈಲೆನ್ಸ್. ಗಲಾಟೆ ನೀವೇನು ಗೊತ್ತಾ, ಬರ ನೀ ಮಾಡ, ಬರ ನೀವು ನಮಸ್ಕಾರ ಮಾಡ, ಬಾ ಬರೀ ನೀವುಗಳೇ ಕೂಗಾಡ್ತೀರಾ. ಬರಬೇಕಾದ್ರೆ ಒಂದು ನಿಧಾನವಾಗಿ ಒಂದು ಮ್ಯೂಸಿಯಮ್ಮಲ್ಲಿ ಹೀಗೆ ಕೂತಿರ್ತಾರೆ ಗಂಭೀರವಾಗಿ. ಅವ್ರು ಹೇಗೆ ಒಂದು ವಿಗ್ರಹ ಕೂದಿರುತ್ತೆ, ನಿಶಬ್ದವಾಗಿ ನಮಸ್ಕಾರ ಮಾಡ್ತೀವಿ, ಹೊರಟೋಗ್ತಾ ಇರಬೇಕು. ಹಣ್ಣುಗಳಿಡಬೇಕು, ಗುರುಗಳ ಆಶೀರ್ವಾದ ಪಡಬೇಕು, ನಮಸ್ಕಾರ ಮಾಡಿ. ಎಷ್ಟು ಮೌನಂ ಸಮ್ಮತಿ ಲಕ್ಷಣ. ಆ ಮೌನವಾಗಿ ನೀವು ಆಚರಿಸ್ತಿರೋ ಆ ಪೀಸ್ ಆಫ್ ಮೈಂಡ್, ಆವಾಗ ನೀವು ಅಲ್ಲಿ ಏನು ಮಾಡ್ಬೇಕಂತ ಪ್ರಾರ್ಥಿಸ್ಕೊಂಡು ಬರಬೇಕು ಮನಸ್ಸಲ್ಲಿ, ಭಗವಂತ ಇಂಥ ಒಂದು ಗುರು ಸದ್ಗುರು ಅನುಗ್ರಹ ನಮಗೆ ಸಿಗುತ್ತೆ, ನಾವೆಲ್ಲ ಈ ಪಾಪಕರ್ಮವನ್ನು ತಾಳ್ಕೊಳ್ಳೋ ಒಳ್ಳೆಯ ಸದಾವಕಾಶ ಅಂತೇಳಿ ಹಣ್ಣುಗಳನ್ನ, ಹಂಪಲನ್ನ, ಯಥಾಶಕ್ತಿ ಕಾಣಿಕೆಗಳನ್ನ ಹಾಕಿ, ಜ್ಞಾಪಕ ಇದ್ದಾನೆ ಏನು ಹೇಳಿದ್ದೆ, 25 kg ಕನಿಷ್ಠ ಅಕ್ಕಿಯ ಮೂಟೆಯನ್ನು ತೊಗೊಂಡೋಗಿ ಹಾಕಿ. ದಾಸೋಹ 9700 ಜನ ಮಕ್ಕಳು ಪ್ರತಿದಿನ ದಾಸೋಹ. ಸ್ಕೂಲು, ಶಾಲೆಗಳು, ಅವರೆಲ್ಲ ಆಶ್ರಯಗಳು. ಬರೀ ಅಕ್ಕಿ ಅಂದರೆ ಎಲ್ಲ ಬರೀ ಅಕ್ಕಿನ ತುಂಬಿಸಿಟ್ಬಿಡ್ಬೇಡಿ, ಸ್ವಲ್ಪ ಏನೇನು ಬೇಕು ಬೇಡ ತರಕಾರಿಗಳು, ಒಂದೊಂದು ದಿವಸ ಮಧ್ಯಾಹ್ನ ರಾಗಿ, ಅದಾದಮೇಲೆ ಬೆಲ್ಲ, ಅವತ್ತವತ್ತು ಯಾವ್ದಾದ್ರು ಸ್ವೀಟ್ ಮಾಡ್ತಾರೆ, ಉಪ್ಪಿಟ್ಟನ್ನು ಮಾಡ್ತಾರೆ, ಗೋಧಿಯನ್ನು. ಯಥಾಶಕ್ತಿ ನಿಮಗೆ ಏನಾಗುತ್ತೋ ನಿಮ್ಮ ಸೌಕರ್ಯಗಳನ್ನ ಹೋಗಿ ಮಾಡ್ಕೊಂಬನ್ನಿ. ದಾಸೋಹಕ್ಕೆ ಇನ್ನು ಮೇಲೂ ಯಾವ ಕಾಲಕ್ಕೂ ಆ ಜನ್ಮ ಪೂರ್ವಕ ಅಂದರೆ ಸೂರ್ಯಚಂದ್ರ ಇರೋವರೆಗೂ ಇದು ನಡೀತಾ ಹೋಗಲಿ. ಭಗವಂತನ ಕೃಪಾ ಕಟಾಕ್ಷ ದಾಸೋಹ, ಆ ತ್ರಿವಿಧ ದಾಸೋಹದಲ್ಲಿ ಜ್ಞಾನೇನೋ ನಡೀತಾ ಇರುತ್ತೆ. ವಿದ್ಯಾದಾನ ಸಂಸ್ಥೆ ಅದು ಬಿಡಿ, ದುಡ್ಡಿರುತ್ತೆ, ಆ ದುಡ್ಡು ಬರುತ್ತೆ ಹೋಗುತ್ತೆ, ಇನ್ಸ್ಟಿಟ್ಯೂಷನಲ್ಲಿ ದುಡ್ಡಿರುತ್ತೆ, ಮತ್ತು ಸ್ಕೂಲ್ಗೆ ಎಜುಕೇಷನ್ ಬೇಕು ಹೋಗುತ್ತೆ. ಆದರೆ ದಾಸೋಹ ಅನ್ನೋದು ಯಾವತ್ತೂ ಅನ್ನದಾನ ನಿಂತ್ಕೋಬಾರ್ದು, ಅದು ನಡೀತಾ ಹೋಗಬೇಕು. ಆಮೇಲೆ ಆಶ್ರಯ, ಎಷ್ಟು ಜನಕ್ಕೆ ಆಶ್ರಯ ಆಗುತ್ತೆ. ಅದಕ್ಕೆ ಆಶ್ರಯ ಅನ್ನೋದನ್ನು ಶ್ರಮ ಇಲ್ಲದಿದ್ದವನಿಗೆ ಆಶ್ರಯವನ್ನು. ಅದಕ್ಕೆ ನಿಮ್ಮ ಶ್ರಮಗಳನ್ನು ಪಟ್ಟಿರ್ತಕ್ಕಂಥ ಪ್ರತಿಯೊಬ್ಬನು ವಿದೇಶದಿಂದ, ನಾನಾ ದೇಶದಿಂದ ಬಂದಿರತಕ್ಕಂಥ ಅಷ್ಟೂ ಜನ ಈ ವರ್ಷ ಗುರುಗಳ ಆಶೀರ್ವಾದನ ಬಹಳ ಚೆನ್ನಾಗಿ ಪಡೀರಿ. ಇನ್ನೂ ಎಷ್ಟೋ ಜನ ಭಾರತ ದೇಶದಲ್ಲಿ ಯಾರೂ ಗುರುಗಳ ಬಗ್ಗೆ ಸರಿಯಾಗಿ ಅರಿತಿಲ್ಲ. ಕನ್ನಡಿಗರಾಗಿರೋರಿಗೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಇನ್ನೂ ಭಾಳ ಜನ ಶಿವಕುಮಾರ ಸ್ವಾಮಿಗಳು ಎಲ್ಲಿ ಹೇಳಿ ಅಂತಾರೆ. ಆವಾಗ ಎದ್ದು ಕಪಾಳ ಕೊಡೋಣ ಅನ್ಸುತ್ತೆ. ನಿಜವಾಗ್ಲೂ ಏನೋ ಹೊಸದಾಗಿರೋ ಗುರುಗಳಾದರೆ ಪರವಾಗಿಲ್ಲ, ಏನೋ ಒಂದು 20-30 ವರ್ಷದಿಂದ ಮಠ ಇದೆ, ನಮ್ಗೆ ಆ ಏರಿಯಾ ಗೊತ್ತಿಲ್ಲ ಅಂದರೆ ಪರವಾಗಿಲ್ಲ. ಇವರು ತ್ರಿವಿಧ ದಾಸೋಹಿಗಿಂತನೂ ಎಷ್ಟು ಜನಕ್ಕೆ ಜನಸೇವೆ ಮಾಡಿ ಎಷ್ಟೋ ಪ್ರಚಾರವಾಗಿರ್ತಕ್ಕಂಥ ಗುರುಗಳಿಗೂ ಎಷ್ಟೋ ಜನ ಮಠಕ್ಕೆ ಗೊತ್ತೇ ಇಲ್ಲ. ಅದಕ್ಕೆ ಹೇಳ್ತೀನಿ, ಆ ಮಠವನ್ನು ನೋಡ್ಕೊಂಡು ಬಂದು ಆನಂದವನ್ನು ಪಟ್ಟಾಗ ಅಂಥ ಒಂದು ಅನುಭವ ಎಷ್ಟೋ ಜನಕ್ಕೆ ಇಲ್ಲದೇ ಇಲ್ಲ. ಅದಕ್ಕೆ ನೋಡಿ, ನಾನೇ ಸ್ವತಃ 5 ವರ್ಷದ ಮಗು ಇದ್ದಾಗ ಹೋಗಿ ಬಂದಿದ್ದ ಮೇಲೆ ಇಷ್ಟು ವರ್ಷದ ನಂತರ ಈಗ ಜೀ ಕನ್ನಡ ವಾಹಿನಿ ಜೊತೆಗೆ ಹೋಗಿ ಬಂದಾಗ ಅದರ ಅರ್ಥ ಅಂದರೆ ಋಣ. ಅಲ್ಲಿವರೆಗೂ ಗುರುಬಲ ಇನ್ನೂ ಬಂದಿಲ್ಲ. ಅಂದರೆ ಗುರುಬಲ ಬರಬೇಕು ಅಂದ್ರೂ ಟೈಮ್ ಬೇಕು, ಕಾಯಬೇಕು.
ಆ ಕಾಯ್ದ ಒಂದು ಅನುಗ್ರಹ ಸಿಕ್ಕದ ಆನಂದ ನಾನು ಹೇಳ್ಕೊಳಕ್ಕಾಗಲ್ಲ, ಅನುಭವಿಸ್ತಾ ಇರ್ಬೇಕು. ಆ ಅನುಭವ ನೀವು ಪಡಬೇಕು, ಸಂತೋಷ ಪಡ್ತಾ ಇರಿ. ಬಂದು